ವಾಗ್ಮಾರ್ಯಾರ ಒಂದ್ ನಿಮಿಷ ವಾಗ್ಮಾರ್ಯಾರ ಇಲ್ಲ ಇಲ್ಲ ಒಂದ್ ನಿಮಿಷ ನೀವು ರೊಕ್ಕ ತಗೊಂಡ್ರಲ್ಲ ಅಲ್ಲ ನೀವು ರೊಕ್ಕ ತಗೊಂಡ್ರಿಲ್ಲ ಏನಾಗ ಅಲ್ಲ ಈ ರೊಕ್ಕ ತಗೊಂಡ್ರಿಲ್ಲ ನೀವು ಆ ರೊಕ್ಕ ಕೊಡ್ರಿ ನೀವು ರೊಕ್ಕ ಎಸ್ ಕೊಟ್ರಿ ಸರ್ ಅವಾಜ್ ಆಗ್ತಾರೇನು ಅವ್ರಿಗೆ ಸರ್ ಏನೇ ರೊಕ್ಕ ತಗೊಂಡ್ರಿಲ್ರಿ ಹೌದಾ ಬರಾಬರಿ ನಾನು 1 ತಾಸು ಆಯ್ತು ಸರ್ 1 ತಾಸು ಇದು ಅಬ್ಸರ್ವೇಷನ್ ಮಾಡ್ತೇನೆ ನಿಮ್ಗೆ 1 ತಾಸು ಆಯ್ತು ನಾನು ಹೇಳಿದ್ದು 1 ತಾಸು ಆಯ್ತು ನೀವು ರೊಕ್ಕ ತಗೊಂಡ್ ಬಿಡಾತಿದ್ದು ವಾಗ್ಮಾರಿ ಸರ್ ನೀವು ಆ ಹೆಣ್ಮಗಳು 80 ರೂಪಾಯಿ ಹಿಡ್ಕೊಂಡು ತೋಯಪ್ಪ ಕಾಲ ಕೈ ಬಿದ್ದು 80 ರೂಪಾಯಿ 100 200 ಅಂತ ಬೇಕಂತ್ರಿ ಈಗ ಇನ್ನೇ ಗಾಡಿಯಾಗನಪ್ಪ ಅಂದ್ರೆ ಒಬ್ಬನ ಕಳ್ಸೋರಿ ಅಲ್ಲೇ ಬರಾಬರಿ ಡೀಲ್ ಮುಗಿಸ್ಕೊಂಬರಕ್ಕೆ ಇನ್ನೇ ಹೋಯ್ತಲ್ಲ ಗಾಡಿ ನನ್ಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿ ಏನಂತ ಹೇಳ್ತಾನೆ ಒಂದ್ ನಿಮಿಷ ಸುಮ್ಮನೆ ಇವ್ರಿ ಅಲ್ರಿ ನಿಮ್ ಜೊತೆ ಮಾತಾಡ್ತಲ್ಲ ನಾವು ನಿಮ್ ಜೊತೆ ಇಲ್ರಿ ಅವ್ರ ಜೊತೆ ಮಾತಾಡ್ತೀನಿ ಎಷ್ಟು ಕೊಟ್ರಿ ಇವ್ರಿ ಎಷ್ಟು ಕೊಟ್ರಿ 100 ರೂಪಾಯಿ ಕೊಟ್ರಿ 100 ರೂಪಾಯಿ ಯಾವ ರಸ್ತಿದೆ ನಿಮ್ಮಲ್ಲಿ ಸರಿ ಸರ್ ಕರ್ನಾಟಕ ಮೋಟಾರ್ ವ್ಯಾಕ್ಟರಿ ಆಕ್ಟ್ ಅಲ್ಲಿ 100 ರೂಪಾಯಿ ಯಾವ್ದು ಫೈನ್ ಇದೆ ಮತ್ತೆ 100 ರೂಪಾಯಿ ಕೊಡ್ರಿ ಕೊಡೋರು 100 ರೂಪಾಯಿ ರೀ ಕೊಡ್ರಿ ನಿಮ್ಮ 60-70 ಸಾವಿರ ಸಂಬಳ ನಾಚಿಕೆ ಬಿಡ್ಬೇಕು ನಿಮ್ಗೆ ನಾಚಿಕೆ 60-70 ಸಾವಿರ ಸಂಬಳ ಐತಿ ಸರ್ ಕೊಡ್ರಿ ಅವ್ರು 100 ರೂಪಾಯಿ ರೀ ಬಡವ್ರು 100 ರೂಪಾಯಿ ತಿಂತಿರಲ್ರಿ ಕೊಡ್ರಿ ಮೊದಲ್ರಿ ಕೊಡ್ರಿ ಬಡವ್ರು 100 ರೂಪಾಯಿ ತಿಂತಿರಲ್ಲ 60-70 ಸಾವಿರ ಸಂಬಳ ಇಟ್ಕೊಂಡು ಹೋಗ್ಬರೋರೆ ಸರ್ ಇದು ಮಾನವೀಯ ದೃಷ್ಟಿ ಅಲ್ಲ ಸರ್ ಈಗ ಅವ್ರು ದುಡ್ಕೊಂಡ್ ತಿನ್ನೋರು ಅವ್ರು 100 ರೂಪಾಯಿ ಹಾಕೊಂಡ್ರಿ ಮತ್ತೆ 100 ರೂಪಾಯಿ ಯಾವ್ದು ಬಂದಿತ್ತು ನಾನು ಹೇಳ್ತಾನೆ ನೋಡಿದೀನಿ ನೀವು 100 ರೂಪಾಯಿ ತಗೊಂಡಿರಲ್ಲ ಅದನ್ನ ವಾಪಸ್ ಕೊಡಿ ದಯವಿಟ್ಟು ವಾಗ್ಮಾರ್ಯಾರ 100 ರೂಪಾಯಿ ವಾಪಸ್ ಕೊಡ್ರಿ ಹೌದಾ ಹೆಸರಲ್ರಿ 100 ರೂಪಾಯಿ ತಗೊಂಡ್ರಿ ಈಗ ಅವ್ರ ಕಡೆ 100 ರೂಪಾಯಿ ತಗೊಂಡ್ರಿ ಅದೇ ನಾನು ಸೂಕ್ತ ಸರಾವಣದಲ್ಲಿ 4-5 ಫೋನ್ ಚಾಲ ಇಟ್ಟಿದ್ದೀವಿ ವಿಡಿಯೋದಲ್ಲಿ 100 ರೂಪಾಯಿ ತಗೊಂಡು ಇದು ಒಂದೇಲ್ಲ ನೀವು ಹಿಡಿದಿದ್ದು ನೀವು ಈಗ 1 ತಾಸಿನಿಂದ ಏನೇನ್ ಮಾಡಿದ್ರೆ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಬೇರೆ ಇದೊಂದು ಫೋನ್ ಅಲ್ಲ ನಾವು ಸುತ್ತಾಲ 7-8 ಮಂದಿ ಎತ್ಕೊಂಡು 1 ತಾಸು ಅಬ್ಸರ್ವ್ ಮಾಡ್ತೀವಿ ನಿಮ್ಗೆ ಎಲ್ಲರ ಕಡೆ ರೊಕ್ಕ ತೊಳೆದು ಬಿಡುದು ರೊಕ್ಕ ಹ್ಯಾಂಗ್ರಿ ವಾಗ್ಮಾರಿ ಸರ್ ಅದೇ ಇದೆ ನಾನು ತೋರಿಸ್ತೀನಿ ನನ್ನ ಕಡೆ ಇದೆ ಅಷ್ಟಿಲ್ಲ ಅದಾ 100 ರೂಪಾಯಿ ಯಾವ ಚೀಟಿದು ಒಂದ್ ನಿಮಿಷ ನಾನು ನೋಡ್ತೀನಿ ದಯವಿಟ್ಟು ಎಷ್ಟಿದೆ ಅದ್ರಲ್ಲ ಅಮೌಂಟ್ ನಾನು ನೋಡ್ತೀನಿ ಹಾ ಒಂದ್ ನಿಮಿಷ ಅದನ್ನ ನೋಡೋಣ ಅದ್ರಲ್ಲಿ ಎಷ್ಟಿದೆ ನೀವೇನು 100 ರೂಪಾಯಿ ತಗೊಂಡು ಹೋದ್ರಲ್ಲ ಅಲ್ರಿ ಸರ್ 100 ರೂಪಾಯಿ ಯಾವ ಚೀಟ್ ಇದೆ ನನ್ಗೆ ಗೊತ್ತಾಗಬೇಕು ಇಲ್ಲ ಒಂದ್ ನಿಮಿಷ ಸರ್ 100 ರೂಪಾಯಿ ಚೀಟ್ ಯಾವ್ದಿದೆ ನಾನು ದಯವಿಟ್ಟು ತಿಳಿಸು ಹೇಳ್ರಿ 100 ರೂಪಾಯಿ ಚೀಟಿ 100 ರೂಪಾಯಿ ಹಾಕ್ತೊಂಡ್ರಿ ಗುರುಗಳೇ 100 ರೂಪಾಯಿ ಹಾಕ್ತೊಂಡ್ರಿ ಸರ್ ನಿಮ್ಗೆ 50-60 ಸಾವಿರ ಸಂಬಳ ಎಷ್ಟೇನಪ್ಪ ಏನು ಕೆಲಸ ಮಾಡ್ತಿ ಹೊಲ ಮಾಡ್ತಿ ದಿನ ದುಡಿದ್ರೆ ರೇಟ್ ಬರ್ತಾರ ನಿನಗ 300 ರೂಪಾಯಿ ಬರ್ತೈತಿ ಅವ್ರಿಗೆ 1000-2000 ಸಂಬಳ ಇದೆ ಮತ್ತೆ ಬಡ್ರ ಕೈ ಹಿಡ್ತಾರಂದ್ರೆ ಹೌದಾ ದಯವಿಟ್ಟು ತಾವು 100 ರೂಪಾಯಿ ತಗೊಂಡ್ರೆ ಕೊಡ್ಬೇಕು ರಿಕ್ವೆಸ್ಟ್ ಕೈಲಿ ದಯವಿಟ್ಟು ನೀವು 3 ಜನ ಅದೇ ಮಾಡ್ತಿದ್ರಿ ನೀವು 3 ಜನ ನಿಂತಿದ್ರಿ ಅದೇ ಮಾಡ್ತೀರಿ ಹೌದಾ ನೀವು ರಿಕಾರ್ಡಿಂಗ್ ಅಲ್ಲಿ ಆನ್ ರೆಕಾರ್ಡಿಂಗ್ ಇದೆ ನೀವ್ ಯಾಕೆ ಲಂಚ ಹಾಕ್ಕೊಂಡ್ರಿ ವಾಗ್ಮಾರಿ ಸರ್ ದಯವಿಟ್ಟು ನಾನು 8 ಫೋನ್ ರೆಕಾರ್ಡಿಂಗ್ ಇದಾವ ಸುತ್ತಲೂ ಎಲ್ಲರಿಗೂ ನಾವರಲ್ಲ ಆಯ್ತಲ್ಲ 100 ರೂಪಾಯಿ ಫೈನ್ ಯಾವ್ದು KPF ಅಲ್ಲಿ ನಾನು ವಕೀಲಿದ್ದೇನ್ರಿ ಸಾಹೇಬ್ರ ನಿಮ್ಮ 500 ತೊಳಿಲ್ಲ 100 ರೂಪಾಯಿ ನೀವು 100 ರೂಪಾಯಿ ತಗೊಂಡು ಹೊಂಟಿದ್ರಲ್ರಿ ಸಾಹೇಬ್ರ ಇದು ಒಂದಲ್ಲ ಬೆಳಗ್ಗೆಯಿಂದ ನೋಡ್ತೀನಿ ಸರ್ 60-70 ಸಾವಿರ ಸಂಬಳ ಇಟ್ಕೊಂಡು ನೀವು ಅವ್ರ ಕಡೆ 100 ರೂಪಾಯಿ 8000 ಈ ತರ ಬೇಡ್ತಿರಲ್ಲ ಹೌದಾ ನಾಚಿಕೆ ಮಾನ ಹೆಂಗ್ರಿ ವಾಗ್ಮಾರಿ ಸರ್ ನಾನಂತೂ ಯಾರಿಗೂ ತೊಗೊಳಲ್ಲ ಇವ್ರಿಗೆ ಅಷ್ಟೇ ತಗೊಂಡ್ರಿ ದಂಡ ಮಾಡಿರ್ತೇನೋ ಮತ್ತೆ ದಂಡ ಮಾಡಿಲ್ಲ ಸರ್ ವಾಗ್ಮಾರಿ ಸರ್ ಎರಡು ಗಾಡಿ ಮಾಡಿರ್ತೇನೋ ಅಲ್ಲಿ ಏನ್ ಮಾಡಿರ್ತಾರೆ ಎರಡು ಗಾಡಿದು ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಿರ್ತೇನೆ ಅವ್ರಿಗೆ ಒಂದು ಅಲ್ಲ ಸರಿ ಆಯ್ತು ಎರಡು ಗಾಡಿಗೆ ಏನು ಅಡ್ಜಸ್ಟ್ ಏನೋ ಗೊತ್ತಲ್ಲ ನನಗೆ ಅಡ್ಜಸ್ಟ್ ಅಂದ್ರೆ ಏನು ಅಲ್ಲ ಸರ್ ಇಷ್ಟು ಅವ್ರಿಗೆ 100 ರೂಪಾಯಿ ತಗೊಂಡಿರಲ್ಲ ಇಲ್ಲ ಸರ್ ತಾವು 100 ರೂಪಾಯಿ ತಗೊಳ್ತೀರಿ 100 ರೂಪಾಯಿ ಯಾವ್ದು ಆಗಿದೆ 100 ರೂಪಾಯಿ ತಗೊಂಡ್ರು ಅಲ್ಲ 100 ರೂಪಾಯಿ ಹಾಕೊಂಡ್ರಿ ನೀವು ಸರ್ ಅಲ್ಲ ಸರ್ ನೀವು 100 ರೂಪಾಯಿ ಕರ್ನಾಟಕ ಮೋಟಾರ್ ವ್ಯಾಕ್ಟರಿಯಲ್ಲಿ 100 ರೂಪಾಯಿ ಫೈನ್ ಇದೆ ಅದನ್ನ ನೀವು 500 ರೂಪಾಯಿ ಕೊಟ್ಟಿದ್ದೀರಾ ತಾವು ನೋಡ್ಬೋದೇನಪ್ಪ ಅಂದ್ರೆ ನಾನು ತೋರಿಸಿದ್ದೇನೆ ಈಗ 5 ರೂಪಾಯಿ ಫೈನ್ ಅನ್ನು ಹಾಕಿದಾರೆ ಇಲ್ಲಿವರೆಗೂ ಯಾವ್ದು ಚೀಟನ್ನ ಕೊಟ್ಟಿರ್ಲಿಲ್ಲ ಇವರು 100 ರೂಪಾಯಿ ಮಾತ್ರ ಕೊಟ್ಟಿದ್ರು 100 ರೂಪಾಯಿ ಆದ್ಮೇಲೆ ನಾವು ಬಂದ ಮೇಲೆ ಏನಪ್ಪಾ ಅಂದ್ರೆ ವಾಗ್ಮಾರಿ ಅವರು ASI ಇದ್ದಾರೆ ASI ಅವರ ಜೊತೆಲಿ ಇವರೊಬ್ರು ಪೊಲೀಸರು ಇದ್ದಾರೆ ಇನ್ನೊಬ್ರು ಯಾವ್ದು ಇಲ್ಲ ಡಿ ಗ್ರೂಪ್ ಯಾವ್ದು ಇರ್ಬೋದು ಅನ್ಸಿ ಅವರ ಗೃಹ ರಕ್ಷಾ ಮಂಡಳಿದವ್ರು ಇದ್ದಾರೆ ಅವರ ಒಂದು ಡೀಲ್ ಕಳಿಸಿದಾರೆ ನನಗೆ ಗೊತ್ತಾಯ್ತು ಆಗಲ್ಲ ಒಂದು ಡೀಲ್ ಆಗಿದೆ ನೀವು ಕೊಟ್ಟಿದ್ದು 100 ರೂಪಾಯಿ ಅವಾಗ 100 ರೂಪಾಯಿ ಕೊಟ್ಟೆ ಅನ್ಪದ ನೀವೇನು ಚೀಟಿ ಕೊಡ್ತೀನಿ ಹೋಗಿ ಬರ್ತೀನಿ ಅಂತಂದ್ರು ಏನು ಸುಮ್ಮನಿತ್ರು ಅದೇ ನೀವು ಹೋಗುತ್ತಂದ್ರೆ ಯಾರಿಗೆ ಆರಾಮಿಲ್ಲ
ಅಂತಂದ್ರಿ ಹಾಂ ಅವಸರ್ಲೆ ಹಂಗೆ ಬಂದಿದ್ದೇವ್ರಿ ಲೈಸೆನ್ಸ್ ಅದು ತಂದಿಲ್ಲ ಬಂದಿದ್ದೇವ್ರಿ ಇಲ್ಲಿ ನೀ ಎಲ್ಲ ಕೊಡ್ತೀರಿ 100 ರೂಪಾಯಿ ಕೊಡ್ತೀನಿ Incoming call from Nache Honoa ticket identified by ರಿಕ್ವೆಸ್ಟ್ ಮಾಡಿದೇವ್ರಿ ನಾ ಭಾಳ ಅವ್ರಿಗೆ ಹಿಂಗ ಅವಸರ್ಲೆ ಹೊಂಟಿದೇವ್ರಿ ಆರಾಮಿಲ್ಲ ಅಂತ ಹೇಳಿ ಇಲ್ಲ ನಿಮ್ದು ಒಂದು ಅಂತಲ್ಲ ಹೇಳ್ತೀನಿ ನಾನು ನಿಮ್ದು ಒಂದು ಅಂತ ಹೇಳ್ತಾ ಇಲ್ಲ ನಾನು ಇದು ಬಹುತೇಕವಾಗಿ ಇವ್ರು ಏನಪ್ಪಾ ಅಂದ್ರೆ ನಿಮ್ಗೆ ಒಬ್ಬರಿಗೆ ಮಾಡ್ತಾ ಇಲ್ಲ ಬೆಳಗ್ಗೆಯಿಂದ ನೋಡ್ತೀನಿ ಆಟೋದ ಒಬ್ಬನ ಅವನ ಹಿಡ್ಕೊಂಡ್ ಬಂದ ಮಗ್ಲು ಅವನಿಗೆ ಆಯ್ತು ಆಗ್ಲಿ ಬೇರೆ ಬೇರೆ ಈ ಯಾಕೆ ಬಡವರು ಎಷ್ಟು ಗಾಡಿ ಕಾಣ್ತೀರಾ ಕಾರ್ ಗಾಡಿ ಹಿಡಿಯುತ್ತೇವೆ ನೋಡಮ್ಮ ಇವ್ರು ತಮ್ಮಿದ್ರೆ ಎಷ್ಟು ಬ್ಲಾಕ್ ಏನ್ ಹೇಳಿದ್ರು ಸಾಹೇಬ್ರೆ ಅಲ್ಲ ನಾನು ಬೆಳಗ್ಗೆಯಿಂದ ನಾವು ಸಾಹೇಬ್ರ ಯಾಕಂದ್ರೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ನನಗೆ ಏನ್ ಮಾಡ್ತೀನಿ ಬಾ ಬಡವನಿಗೆ ಏನ್ ಮಾಡ್ಬೇಡ ನನಗೆ ಮಾಡ ಏನ್ ಮಾಡ್ತಾನ ಸರ್ ನಾವು ಮಾಡ್ತೇವೆ ನಾ ಮಾಡಿದಿಲ್ಲ ನೋಡ್ರಿ ರಿಸಿಟ್ ಅದ ಕೊಟ್ಟಿದ್ದೇನ ಸಾಹೇಬ್ರ ಪಾಪ ಬೆಲ್ಲೂರವ್ರು ಬಂದ್ರು ನಾ ಹೇಳಿದ ಬಿಡ್ಲಾಗ ನಾವು ಬಡವ್ರಿಗೆ ನಾವು ಮಾಡ್ತಾ ಬಡವ್ರಿಗೆ ಸಹಾಯ ಮಾಡಕ್ ಹೇಳ್ತಿದ್ವು ನಾವು ಸಹಾಯ ₹100 ತಗೊಂಡ್ರೆ ರಿಸಿಟ್ ಕೊಡ್ಲಿಲ್ಲ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರಿದ್ದಾರೆ ನಿಮ್ಮ ಮುಂದೆ ವಿಡಿಯೋ ಮಾಡೇನ್ರಿ ಒಂದು ನಿಮಿಷ ಯಾರಿದ್ದಾರೆ ಯಾರು ಹಾಂ ಸರ್ ನಮಸ್ಕಾರ ಹಾಂ ಯಾರು ಮಾತಾಡೋದು ಹಾಂ ಲೈವಲ್ಲಿ ಇದ್ದೀರಪ್ಪ ಕಟ್ಟಿಮನೆ ಅವರೇ ಹಾಂ ನಿಮ್ಮ ಧ್ವನಿ ಲೈವಲ್ಲಿದೆ ಆದರೆ ಏನಿಲ್ಲ ಅವ್ರು ಏನಪ್ಪ ಅಂದ್ರೆ ಈಗ ಬೆಳಗ್ಗೆಯಿಂದ ನಾವು ಒಂದು ತಾಸದಿಂದ ಏನಪ್ಪ ಅಂದ್ರೆ 7 ಜನ ಏನಪ್ಪ ಅಬ್ಸರ್ವೇಷನ್ ಮಾಡ್ತಿದ್ದೇವೆ ಪಾಯಿಂಟಿಗೆ ಇಟ್ಟು ಬಟ್ ಇದೇನಂದ್ರೆ ಇವರು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಏನಂತಾರಲ್ಲ ಹೌದಾ ಸಣ್ಣ ಕ್ಯಾಂಟರ್ ಆಗಲಿ ಕ್ಯಾಂಟರ್ ಗಾಡಿಗಳು ಬಡವರು ಬಂದಂಥವ್ಗೆ ಹಿಡಿತಾ ಇದ್ರು ಕೆಲವೊಂದು ಜನ ಬಿಟ್ಟಿದ್ದಾರೆ ಹಂಗೆ ಕೆಲವೊಂದು ಜನಕ್ಕೆ ದುಡ್ಡು ತೊಗೊಂಡ್ರು ಕೆಲವೊಂದು ಜನಕ್ಕೆ ಹಿಂಗೆಲ್ಲ ನಾವು ಈಗ ಮಾಡ್ತಿದ್ರು ಅವರು ಅದಕ್ಕೆ ನಾನು ದಯವಿಟ್ಟು ಮಾಡಿಬಿಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಮತ್ತೆಲ್ಲ ಅದೇ ನಾವು ಹೇಳ್ತಿದ್ದೇವೆ ದಯವಿಟ್ಟು ಏನಪ್ಪ ಆ ಥರ ಮಾಡಬೇಡ್ರಿ ಯಾಕಂದ್ರೆ ಅದು ಒಳ್ಳೇದು ಬೆಳವಣಿಗೆ ಎಲ್ಲ ಅಂತೇಳಿ ಸರ್ ನೀವು ಮಾಡಿದಿರಿ ಸರ್ ನಾನು ಹೇಳ್ತೀನಿ ನೀವು ಮಾಡಿದಿರಿ ಒಬ್ಬರು ಸರ್ ನಾನು ಹೇಳ್ತೀನಿ ನೀವು ಕೇಸ್ನು ಮಾಡಿದಿರಿ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾನು ಒಂದು ತಾಸನ್ನ ಅಬ್ಸರ್ವ್ ಮಾಡ್ತೀನಿ ಇದೇ ಮಾಡ್ತಿಲ್ಲ ನಾನು ಅಲ್ಲಿ ನಿಂತು ಇಲ್ಲಿ ನಿಂತು ಎಲ್ಲ ಪಾರ್ಟಿ ನಿಂತು ನೋಡ ಆ ಬಾಯಿಗೆ ಕೇಳ ಏನ್ ಮಾಡಿದನು ಕೇಳ್ರಿ ಆ ಬಾಯಿಗೆ ಡಿಡಿ ಅದರ ನೋಡಪ್ಪ ಮೊನ್ನೆ 12 ಸರ್ ಆಯ್ತು ಅದನ್ನು ಕೇಳಿದೀನಿ ಆ ಬಾಯಿ ಏನಪ್ಪಾ ಅಂದ್ರೆ 50 ಲೋಟ ಒಂದು 20 ಲೋಟ ಏನು ಮುಟ್ಟಿಲ್ಲ ನೀವು ಮುಟ್ಟಿಲ್ಲ ನನ್ಗೆ ಗೊತ್ತೈತೆ ಅದನ್ನು ಮುಟ್ಟಿಲ್ಲ ಆ ಬಾಯಿ ವಿಷಯ ನಾನು ಹೇಳ್ತೀನಿ ಸರ್ ರಿಕ್ವೆಸ್ಟ್ ನಾನು ಕೇಳ್ರಿ ಆ ಬಾಯಿ ಕಡೆ Incoming call from KRSDJP ticket identified by Truecaller. 80 ರೂಪಾಯಿ ಇದು ಆಕಿನ ಕಡೆ ಇಲ್ಲ ಅಣ್ಣ ಇಷ್ಟೇ ತಂದೆ ಅಂದ್ರು ಆಮೇಲೆ ನೀವು ಇಲ್ಲ ಅದು ಚೀಟಿ ಹರಿಬೇಕು ಏನೋ ಮಾತಾಡ್ತಾ ಇದ್ರಿ ಹಾಗಾಗಿ ಏನಪ್ಪ ನಾನು ಏನು ಪ್ರಕ್ರಿಯೆ ಹೋಗಲಿಲ್ಲ ನಂತರದಲ್ಲಿ ಯಾವ್ದೋ ಒಂದು ಕಾರ್ ಗಾಡಿ ಆಕ್ಸಿಡೆಂಟ್ ಆಯ್ತು ಅದನ್ನ ಆಟೋದ ಅಂತ ಅದನ್ನ ಕಳಿಸಿದ್ರಿ ಈಗ ನಮ್ದೇನಂದ್ರೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀವಿ ಬಡವರಿಗೆ ಇಂಥವ್ರು ಈ ಚಂದನ ದುಡಿದ್ರೆ ಮಾಡ್ರಿ ನೀವು ಡ್ಯೂಟಿಗೆ ಏನೋ ಸಮಸ್ಯೆ ಒಳ್ಳೇದಾಗಿ ಸರ್ ಈಗ ಅದಕ್ಕೆ ಇದು ಆಗ್ತಾ ಇದೆ ಅನ್ಪ ಇಲ್ಲ ನೀವೆಲ್ಲ ಅನ್ಪ ಇಲ್ಲಿ ನಮಗಂತಲ್ಲ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಆಗ್ತಾ ಇದೆ ಅದ ಶ್ರೀಮಂತರು ಕಾರ್ ಬಿಡ್ತೀನಿ ಅಂತಾರಿ ರೊಕ್ಕ ತೊಳಾರ್ದೆ ಬಿಡ್ಬೇಕಾಗಿತ್ರಿ ಕೈ ಮುಗಿಲಾಗತ್ತಿದೆ ಹೊಲ್ದಾಗ ಈ ಕಡೆ ಬಂದಿದೇವ್ರಿ ಆರಾಮಿಲ್ಲ ಅಂತ ಹೊಂಟಿದೇವ ಅಂತ ಹೇಳಿ ಈಗ ರೊಕ್ಕ ತೊಳಾರ ಏನಾಗ್ತದ್ರಿ ಯಾರ್ದು ನಿಮ್ ಚಾವಿನಾ ಆಯ್ತು ಒಂದ್ ಎಣ್ಣೆ ಅವ್ರಿಗೆ ಹೌದಾ ಬೇಟೆಗಳು ಚಾವಿ ಅದು ತಗೊಳ್ಬಾರ್ದು ಅವ್ರದ ಸರಿ ಇರ್ತೈತಿ ಹೌದಾ ಆದ್ರೆ ನೀವು ಒಂದ್ ಸ್ವಲ್ಪ ಅದೇ ಅವ್ರಿಗೆ ಒಂದ್ ಸ್ವಲ್ಪ ಹೇಳ್ಕೊಂಡ ಅವ್ರಿಗೆ ಏನೆಲ್ಲ ಇದ್ರೆ ಯಾಕೆ ತೊಗೊಂಡಿದ್ದಾರೆ ಕೇಳಿಸ್ರಿ ಒಂದ್ 2 ನಿಮಿಷ ಮಾತಾಡ್ತೀನಿ ಅವ್ರಿಗೆ ಹೌದಾ ಅದೇ ಇದೆಲ್ಲ ಆಗ್ತಿದೆ ದಯವಿಟ್ಟು ಏನಪ್ಪಾ ಅಂದ್ರೆ ನಾವು KRS ಪಕ್ಷದವರು ಒಳ್ಳೇದೇ ಮಾಡ್ತೀವಿ ಆದ್ರೆ ಜನರಿಗೆ ನಾವು ಒಳ್ಳೇದೇ ಮಾಡ್ತೀವಿ ಆದ್ರೆ ಅಲ್ಲ ಅವ್ರ ಡ್ಯೂಟಿ ಅವ್ರು ಮಾಡೋದು ಬೇಡ ಅಂತಲ್ಲ ಬಟ್ ನಾವು ಕಾನೂನು ಬದ್ಧ ಇರ್ಬೇಕು ಕಾನೂನು ಬದ್ಧ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಿರುಗಾಡ್ತೀವಿ ಮೊಬೈಲ್ ಕಸ್ಕೋತಾರ ಯಾರಿಗಾರ ಫೋನ್ ಹಚ್ಚಾರ ಮೊಬೈಲ್ ಅದೇ ಇದೆಲ್ಲ ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೆಡ್ಡಳ್ಳಿ KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಇವತ್ತು ನಾವು ತಿಕೋಟದಲ್ಲಿ ಪಕ್ಷ ಸಂಘಟನೆಗಾಗಿ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮಧ್ಯದಲ್ಲಿ ಪಕ್ಷದವರು ಒಂದು ಸ್ವಲ್ಪ ಬರೋದ್ರಲ್ಲಿ ನಮ್ಮ ಕಾರ್ಯಕರ್ತರು ಇಂಡಿಯಿಂದ ಕಡೆ ಬೇರೆ ಬೇರೆ ತಾಲೂಕಿನಿಂದ ಬರೋರು ಲೇಟ್ ಆಯಿತು ಹೀಗಾಗಿ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಏನಂದರೆ ಯಾವುದಾ ಅಬ್ಸರ್ವೇಷನ್ ಒಂದು 45 ನಿಮಿಷ ನಾನು ನಿಂತ್ಕೊಂಡಿರ್ಬೇಕು ಆಚೆ ಕಡೆ ನಾನು ಮಾಸ್ಕ್ ಹಾಕೊಂಡು ಇಲ್ಲಿ ಕೂತ್ಕೊಂಡಿದ್ದೆ ನಮ್ಮ ಪಕ್ಷದವರು ಎಲ್ಲರಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ನಿಯುಕ್ತಿಗೊಳಿಸಿದ್ದೆ ನಮಸ್ಕಾರ KRS ಪಕ್ಷಕ್ಕೆ ಓಟ್ ಹಾಕು ಬರೇ ಕಳ್ಳರಿಗೆ ತಗಲ್ರ ಕಾಂಗ್ರೆಸ್ ಬಿಜೆಪಿ JDS ಕಳ್ಳ ನನ್ನ ಮಕ್ಕಳಿಗೆ ಓಟ್ ಹಾಕೋದು ಅವ್ರು ತಂದು ಕುರ್ಚಿ ಹಾಕೊಂಡ್ರದು ಮತ್ತೆ ಸುಳ್ಳು ಅವ್ರಿಗೆ ಕೊಡೋದು ರೊಕ್ಕ ಎಲ್ಲ ಹೋಗಿ
ಸರ್ ಇದು ಆಗ್ತಾ ಇರೋದು ಏನಪ್ಪಾ ಅಂದ್ರೆ ಈ ವ್ಯವಸ್ಥೆನ ಬದಲಾಯಿಸಬೇಕು, ಬಡವರು ಬದುಕುವಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಈ ನಾಡಿನಲ್ಲಿ ಏನು ಒಂದಿಷ್ಟು ಬಡವರು ಬದುಕುವಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲ ಏನಪ್ಪಾ ಅಂದ್ರೆ ಹೋರಾಟವನ್ನು ಮಾಡ್ತಿದ್ದೀವಿ. ದಯವಿಟ್ಟು ರಾಜ್ಯದ ಜನತೆ KRS ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿರ್ತೇಳಿ ನಾನು ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ಶಾಣು ಶರಣಾರ್ಥಿ, ನಮಸ್ಕಾರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।